ಇಷ್ಟ ದಿವಸ ಯಾವ್ದಾದ್ರು ಹೂವನ್ನ ನೋಡಿದ್ರೆ ಅದು ಎಷ್ಟು ಚೆನ್ನಾಗಿದೆ, ಅದ್ರ ಕಲರ್ ಎಷ್ಟು ಚೆನ್ನಾಗಿದೆ, ಅದ್ರ ಸುವಾಸನೆ ಎಷ್ಟು ಚೆನ್ನಾಗಿದೆ, ಇದನ್ನ ದೇವ್ರ ಪೂಜೆಗೆ ಬಳಸ್ಬೋದಾ, ನಾವು ಮುಡ್ಕೊಳಕ್ ಬಳಸ್ಬೋದಾ, ಅಥವಾ ಮನೆಯಲ್ಲಿ ಅಲಂಕಾರಕ್ಕೆ ಬಳಸ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಇವತ್ತಿನ ನಮ್ ಗೆಸ್ಟ್ ಹೇಳ್ತಾ ಇದ್ರೆ ಈ ಹೂವಿನ ಮೇಲೆ ಒಂದ್ ಹನಿ ಬಿದ್ರು ಕೂಡ ಅದು ಮೆಡಿಸಿನ್ ಆಗಿ ವರ್ಕ್ ಮಾಡುತ್ತೆ, ನೀವು ಹಲವಾರು ಕಾಯಿಲೆಗಳನ್ನ ಬರೀ ಹೂವಿನಿಂದ ಸಾಲ್ವ್ ಮಾಡ್ಬೋದು ಅಂತ. ಸೊ ಯಾವ್ದಿದು, ಹೇಗ್ ಸಾಲ್ವ್ ಮಾಡೋದು, ಯಾವ್ಯಾವ ಕಾಯಿಲೆನ ಸಾಲ್ವ್ ಮಾಡ್ಬೋದು, ಈ ಎಲ್ಲಾ ವಿಷಯಗಳ ಬಗ್ಗೆ ಇವತ್ತಿನ ಇನ್ಫೋರ್ಟ್ ಹೊನ್ನಡಿ ನಾವು ಮಾತಾಡ್ತಾ ಇದೀವಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನಡಿ. ಇವತ್ತು ಬ್ಯಾಕ್ ಇನ್ ಕಾನ್ವರ್ಸೇಷನ್ ವಿತ್ ಮಧುರಾ ಗಿರೀಶ್ ಮ್ಯಾಮ್. ನಮ್ಗೆ 44 ವೆರೈಟಿ ಹೀಲಿಂಗ್ ಮೊಡಾಲಿಟಿ ಹೇಳ್ಕೊಡೋವರೆಗೂ ಅವ್ರನ್ನ ಬಿಡಲ್ಲ ಅಂತ ನಾವು ಡಿಸೈಡ್ ಮಾಡ್ಬಿಟ್ಟಿದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಶೋ ಮಧು. ನಮಸ್ಕಾರ ಮಧುರಾ ಮ್ಯಾಮ್. ಹೇಳಿ, ಇವತ್ತು ಯಾವ ವೆರೈಟಿ ಆಫ್ ಹೀಲಿಂಗ್ ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ಒಂದು ಹೊಸ ಹೀಲಿಂಗ್ ಮೊಡಾಲಿಟಿ ಅನ್ಕೋತೀನಿ, ಬಿಕಾಸ್ ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಬ್ಯಾಕ್ ಫ್ಲವರ್ ರೆಮಿಡಿ ಕೇಳಿದಿರಾ? ಒನ್ ಆಫ್ ಮೈ ಫೇವ್ರೆಟ್. ಯಾಕೆ ಅಂತ ಹೇಳ್ತೀನಿ. ಒಂದು, ಇಟ್ ಇಸ್ ಟಾಕ್ಸ್ ಅಬೌಟ್ ಫ್ಲವರ್ಸ್. ಹೌದು. ಅಂಡ್ ಜಾಸ್ತಿ ಮೆಡಿಕೇಶನ್ಸ್ ಇರೋದಿಲ್ಲ, ಜಾಸ್ತಿ ಕೌನ್ಸಿಲಿಂಗ್ ಇರೋದಿಲ್ಲ. ಬಟ್ 1 ಡ್ರಾಪ್ ಆಫ್ ಮೆಡಿಸಿನ್ ನಿಮ್ಗೆ ರಿಸಲ್ಟ್ ಸಿಗತ್ತೆ. ಕರೆಕ್ಟ್. ಸೊ ಹೇಗೆ, ವಾಟ್ ಇಸ್ ಇಟ್, ಅದ್ರ ಬಗ್ಗೆ ಇವತ್ತಿನ ಶೋ ಇರುತ್ತೆ ಇನ್ಫೋರ್ಟ್ ಹೊನ್ನಡಿನಲ್ಲಿ. ಮ್ಯಾಮ್ ಹೇಳಿ, ಬ್ಯಾಕ್ ಫ್ಲವರ್ ರೆಮಿಡೀಸ್ ಅಂದ್ರೆ ಏನ್? ಬ್ಯಾಕ್ ಅನ್ನೋದೇನಿದೆ, ಇದು ಡಾಕ್ಟರ್ ಎಡ್ವರ್ಡ್ ಬ್ಯಾಕ್ ಅನ್ನೋ ಡಾಕ್ಟರ್ ಇದ್ದಾರೆ. ಈಸ್ ಆಕ್ಚುಲಿ ಅನ್ MBBS ಡಾಕ್ಟರ್. ಲಂಡನ್ ಅಲ್ಲಿ ಅವ್ರು ತುಂಬಾ ವರ್ಷ ಪ್ರಾಕ್ಟೀಸ್ ಮಾಡಿದ್ಮೇಲೆ ಒನ್ಸ್ ಹಿ ಥಾಟ್ ಲೆಟ್ ಮಿ ಸ್ಟಾರ್ಟ್ ಲರ್ನಿಂಗ್ ಹೋಮಿಯೋಪತಿ ಅಂತ. ಹೋಮಿಯೋಪತಿ ಕಲ್ತಾಗ ಅವರಿಗೆ ತುಂಬಾ ಇಂಟ್ರೆಸ್ಟ್ ಬಂತು ಇದರಲ್ಲಿ, ಅಂಡ್ ಅರ್ಥ ಆಯ್ತು ದಟ್ ಅಲೋಪತಿ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಹೋಮಿಯೋಪತಿ. ಸೊ ಹೀಗೆ ರಿಸರ್ಚ್ ಮಾಡ್ತಾ ಹೋದಾಗ ಅವರು ಒಂದ್ಸತಿ ಫಾರೆಸ್ಟಿಗೆ ಹೋಗಿದ್ರಂತೆ. ಫಾರೆಸ್ಟಿಗೆ ಹೋದಾಗ ವೈಲ್ಡ್ ಫ್ಲವರ್ಸ್, ವೈಲ್ಡ್ ಟ್ರೀಸ್ ಮತ್ತೆ ವೈಲ್ಡ್ ಲೀವ್ಸ್ ಮೇಲೆ ಮಿಸ್ಟ್ ಇರುತ್ತೆ, ಗೊತ್ತಾ? ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಿಸ್ಟ್ ಇರುತ್ತೆ, ಅಂದ್ರೆ ಮಂಜು. ಆ ನೀರಿನ ಮೇಲೆ, ಲೀಫ್ ಮೇಲೆ, ಫ್ಲವರ್ ಮೇಲೆ, ಬಾರ್ಕ್ ಮೇಲೆ ಒಂದು ನೀರಿನ ಹನಿ ಇರುತ್ತಲ್ಲ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಅದನ್ನ ರಿಸರ್ಚ್ ಮಾಡಿದ್ರಂತೆ. ಅವ್ರಿಗೆ ಏನ್ ಅರ್ಥ ಆಯ್ತು ಅಂತ ಅಂದ್ರೆ, ಆ ನೀರಿನಲ್ಲಿ ಮತ್ತೆ ನಾರ್ಮಲ್ ನೀರಿನಲ್ಲಿ ದೇರ್ ಇಸ್ ಅ ಡಿಫ್ರೆನ್ಸ್. ದೇರ್ ಇಸ್ ಅ ಕಂಪ್ಲೀಟ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್. ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ದೇರ್ ಇಸ್ ಅ ವೈಬ್ರೇಷನಲ್ ಡಿಫ್ರೆನ್ಸ್. ಸೊ ಇದನ್ನ ಅವರು ಕಂಡು ಹಿಡಿದಾಗ ನೀರಲ್ಲಿ ಡಿಫ್ರೆನ್ಸ್. ಎಸ್, ಅದು ಯಾವ ಹೂ ಮೇಲಿರುತ್ತೆ ಅದ್ರದ್ದು ಫ್ರೀಕ್ವೆನ್ಸಿ ಬೇರೆ ಇರುತ್ತೆ, ಎಲೆ ಮೇಲಿದ್ರೆ ಬೇರೆ ಫ್ರೀಕ್ವೆನ್ಸಿ ಇರುತ್ತೆ, ವುಡ್ಡಿನ ಬಾರ್ಕ್ ಮೇಲಿದ್ರೆ ಅದ್ರ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ. ಪ್ಲಸ್ ದೀಸ್ ಆರ್ ವೈಲ್ಡ್ ಫ್ಲವರ್ಸ್, ನಾಟ್ ನಮ್ಮ ರೋಸು, ಶಾವಂತಿಗೆ ಆ ತರ ಹೂವಲ್ಲ, ಬಟ್ ವೈಲ್ಡ್ ಫ್ಲವರ್ಸ್. ಆ ಲೀಫ್ ಮೇಲೆ, ಫ್ಲವರ್ ಮೇಲೆ, ವುಡ್ ಇನ್ ಬಾರ್ಕ್ ಮೇಲೆ ಇರೋ ನೀರನ್ನ ಅವ್ರು ಕಲೆಕ್ಟ್ ಮಾಡಿಬಿಟ್ಟು ರಿಸರ್ಚ್ ಮಾಡಿ ಅದ್ರ ಮೇಲೆ ಇಸ್ ಅ ಸೈಂಟಿಸ್ಟ್. ಸೊ ಈ ಡಿಡ್ ಲಾಟ್ ಆಫ್ ರಿಸರ್ಚ್ ಅಂಡ್ ಟೋಟಲ್ ಎಲ್ಲಾ ರಿಸರ್ಚ್ ಮಾಡಿದಾಗ ಆ 38 ರೆಮಿಡೀಸ್ ಅವ್ರು ಹುಡುಕಿದ್ದಾರೆ. ಬ್ಯಾಕ್ ಫ್ಲವರ್ ರೆಮಿಡೀಸ್ ಅವರ ಹೆಸರು ಮೇಲೆ ಈ ರೆಮಿಡೀಸ್ ಹೆಸರಿಟ್ಟಿರೋದು. ಸೊ ನಮ್ಗೆ ಅರ್ಥ ಆಗೋದೇನಪ್ಪಾ ಅಂದ್ರೆ, ನೀವು ಯಾವುದೇ ಕೈಂಡ್ ಆಫ್ ಡಿಸೀಸಸ್ ನ ನೀವು ನೇಮ್ ಮಾಡಿದಾಗ ಅದು ಫ್ಲವರ್ಸ್, ವೈಲ್ಡ್ ಫ್ಲವರ್ಸ್ ಎಕ್ಸ್ಟ್ರಾಕ್ಟ್ ನ ಯೂಸ್ ಮಾಡಿ ಹೀಲಿಂಗ್ ಮಾಡಿ. ಫ್ಲವರ್ಸ್ ಎಕ್ಸ್ಟ್ರಾಕ್ಟ್ ಅಲ್ಲ, ಫ್ಲವರ್ಸ್ ಮೇಲಿರೋ ನೀರನ್ನ ಅವ್ರು ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು, ಎಕ್ಸ್ಟ್ರಾಕ್ಟ್ ಅಂದ್ರೆ ತಗೊಂಡ್ಬಿಟ್ಟು ಅದನ್ನ ಬ್ಯಾಕ್ ಫ್ಲವರ್ ರೆಮಿಡೀಸ್ ಅಂತ ಮಾಡಿ. ಟುಡೇ ಓನ್ಲಿ ದ ವಾಟರ್ ಆನ್ ದಿ ಎಸ್. ಸಿ, ವಾಟರ್ ಹ್ಯಾಸ್ ದ ಕೆಪಾಸಿಟಿ ಟು ಅಬ್ಸಾರ್ಬ್. ಆಕ್ಚುಲಿ ಇನ್ನೊಂದು ಕತೆ ಹೇಳ್ತೀನಿ ನೀರಿನ ಬಗ್ಗೆ. ಮಸಾರೋ ಇಮೋಟೋ ಅಂತ ಒಬ್ರು ಸೈಂಟಿಸ್ಟ್ ಇದ್ದಾರೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಂದು 8 ವೆರೈಟಿ ಬಾಟಲ್ಸ್ ತಗೊಂಡು ಪ್ರತಿಯೊಂದಕ್ಕೂ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜಿ ಕೊಟ್ರು. ಲೈಕ್ ಒಂದ್ ಬಾಟಲ್ಗೆ ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ಫಾರ್ ಅ ರಿಯಲಿ ಲಾಂಗ್ ಟೈಮ್. ಇನ್ನೊಂದಕ್ಕೆ ಐ ಹೇಟ್ ಯು, ಇನ್ನೊಂದಕ್ಕೆ ಯು ಆರ್ ಈವಿಲ್ ಅಂದ್ರೆ ನೀನ್ ತುಂಬಾ ಕೆಟ್ಟವನು ಅಂತ. ಆ ತರ 8 ಡಿಫ್ರೆಂಟ್, ಯು ಆರ್ ಅನ್ಲಕ್ಕಿ ಅನ್ನೋದು, ಯು ಆರ್ ಲಕ್ಕಿ ಅನ್ನೋದು, ಯು ಆರ್ ಬ್ಲೆಸ್ಡ್ ಅನ್ನೋದು. ಅಂಡ್ ಆ ರಿಸರ್ಚ್ ಮಾಡಿದಾಗ ಅದನ್ನ ಕ್ರಿಸ್ಟಲೈಸ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಪ್ರತಿಯೊಂದು ನೀರಿನ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಬೇರೆ ಬೇರೆ ತರ ಬಂದಿತ್ತು. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ವೇ ಟು ಟೆಲ್ ದಟ್ ನಾವು ಏನ್ ಮಾತಾಡ್ತೀವೋ ಎವ್ರಿ ವರ್ಡ್ ಹ್ಯಾಸ್ ಎನರ್ಜಿ. ನಾವೇನ್ ಫೀಲ್ ಮಾಡ್ತೀವೋ ಎವ್ರಿ ಇಮೋಷನ್ ಹ್ಯಾಸ್ ಅನ್ ಎನರ್ಜಿ. ಅಂಡ್ ನಮ್ಮ ಬಾಡಿಯಲ್ಲಿ 70% ನೀರಿದೆ. ಸೊ ಆ ನೀರಿನ ಎನರ್ಜಿ ನಾವು ಚೇಂಜ್ ಮಾಡಿದ್ರೆ ವಿ ಕ್ಯಾನ್ ಆಲ್ಸೋ ಚೇಂಜ್ ಅವರ್ ಲೈಫ್. ಸೊ ಡೆಫಿನೆಟ್ಲಿ ಬ್ಯಾಕ್ ಫ್ಲವರ್ ರೆಮಿಡಿ ಆಲ್ಸೋ ಬೇಸ್ಡ್ ಆನ್ ದ್ಯಾಟ್ ಓನ್ಲಿ. ದಟ್ ಆ ನೀರಿನ ಹನಿ ಯಾವ್ದ್ರ ಮೇಲಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದ್ರ ಎನರ್ಜಿ ಚೇಂಜ್ ಆಗಿ ನಮ್ಮ ಎನರ್ಜಿ ಕೂಡ ಚೇಂಜ್ ಮಾಡೋ ಕೆಪಾಸಿಟಿ ಅದಕ್ಕಿದೆ. ಮುಂಚೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಏನಾದ್ರು ಕೆಟ್ಟದ್ ಮಾತಾಡಿದ್ರೆ ಅಸು ದೇವತೆಗಳು ಓಡಾಡ್ತಾ ಇರ್ತಾರೆ, ಸೊ ಪ್ಲೀಸ್ ಟಾಕ್ ಗೋಡ್, ಒಳ್ಳೆ ಮಾತ್ ಮಾತ್ರ ಆಡಿ ಅಂತ. ಸೊ ಅದರದ್ದು ಎಕ್ಸ್ಟೆಂಡೆಡ್ ಫಾರ್ಮ್ಯಾಟ್ ನ ಇವಾಗ ಸೈಂಟಿಫಿಕ್ ರಿಸರ್ಚ್ ಗಳನ್ನ ನೋಡ್ತಾ ಇದೀವಿ. ನಾವ್ ತಿನ್ನೋ ಊಟಕ್ಕೆ ನಾವೇನ್ ಎನರ್ಜಿ ಕೊಡ್ಬೋದು, ನಾವ್ ಕುಡಿಯೋ ನೀರಿಗೆ ಏನ್ ಎನರ್ಜಿ ಕೊಡ್ಬೋದು, ವಿತ್ ದ್ಯಾಟ್ ಹೌ ಕ್ಯಾನ್ ಯು ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಅನ್ನೋದ್ರ ಬಗ್ಗೆ ನಾವು ಹೀಲಿಂಗ್ ಅಲ್ಲಿ ಸಾಕಷ್ಟಿದೆ. ಸಿಂಬಲ್ಸ್ ಕೊಡ್ಬೋದು. ಮುಂಚೆ ನಾವು ಏನಾದ್ರೂ ತಿನ್ನೋಕ್ಕಿಂತ ಮುಂಚೆ ಒಂದ್ ಶ್ಲೋಕ ಹೇಳಿ ಅಂತ ಹೇಳ್ತಿದ್ರು. ವೈ ಇಸ್ ಇಟ್ ಟ್ರೂ? ಆ ಶ್ಲೋಕ ಏನ್ ಡಿಸೈನ್ ಮಾಡಿದ್ದಾರೆ ಅದ್ರಲ್ಲಿರೋ ಒಂದೊಂದು ವರ್ಡಿಗೂ ಒಂದೊಂದು ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿಯಿಂದ ಆ ಫುಡ್ ನ ಪ್ಯೂರಿಫೈ ಮಾಡ್ಬೋದು ಅಂತ.
ಸೊ ಡೆಫಿನೆಟ್ಲಿ ವೆದರ್ ನೀವು ಪಾನಿಪುರಿ ಕೂಡ ತಿಂದ್ರು ಅದ್ರ ಮೇಲೆ ಒಂದು ಸಿಂಬಲ್ ಆಫ್ ಪ್ಯೂರಿಫಿಕೇಶನ್ ಹಾಕಿ ಅದನ್ನ ತಿಂದ್ರೆ ಯು ವಿಲ್ ಬಿ ಅಬ್ಸಲ್ಯೂಟ್ಲಿ ಫೈನ್. ಇದು ನಾನೇ ಮಾಡಿರೋ ರಿಸರ್ಚ್. ಸೊ ಇದು ನಾವ್ ತಿಳ್ಕೊಬೇಕು ವಿಚ್ ಇಸ್ ದಟ್ ಸಿಂಬಲ್, ಅದ್ರ ಬಗ್ಗೆ ಮಾತಾಡೋಣ. ಎಸ್. ಸೊ ಬ್ಯಾಕ್ ಫ್ಲವರ್ ರೆಮಿಡೀಸ್ ಅಂತ ಬಂದಾಗ ಯಾವ್ಯಾವ ಡಿಸೀಸಸ್ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು? ಸೊ ಡಿಸೀಸಸ್ ಅನ್ನೋದು ಬಾಡಿಗೆ, ಸೊ ನಾವು BP, ಶುಗರ್, PCOD ಅಥವಾ ಥೈರಾಯ್ಡ್ ಅನ್ನೋದು ದೇಹಕ್ಕೆ ಆಗೋ ತೊಂದರೆ. ಬಟ್ ಬ್ಯಾಕ್ ಫ್ಲವರ್ ರೆಮಿಡೀಸ್ ಅವ್ರು ರಿಸರ್ಚ್ ಮಾಡಿರೋದೇನಂದ್ರೆ ಇಮೋಷನ್ಸ್ ಗೆ ಮಾಡುವಂತ ರೆಮಿಡೀಸ್ ಇದು. ಸೊ ಇಮೋಷನ್ಸ್ ಅಂತ ಮಾಡಿದಾಗ ಹ್ಯೂಮನ್ ಬೀಯಿಂಗ್ಸ್ ಆರ್ ವೆರೈಟೀಸ್ ಆಫ್ ಇಮೋಷನ್ಸ್, ವೆರೈಟೀಸ್ ಆಫ್ ಬಿಹೇವಿಯರ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ ಇವರು ಅಂತ ನಾವು ತುಂಬಾ ಜನರನ್ನ ನೋಡ್ತೀವಿ. ಬಟ್ ನಾವ್ ಏನಂತೀವಿ, ಇವ್ರು ಇರೋದೇ ಹೀಗೆ, ಇವ್ರ ನೇಚರೇ ಹೀಗೆ, ಬಿಡು ಇವರಿಗೆ ಸಿಟ್ಟು ಜಾಸ್ತಿ, ಇವ್ರು ಟೆನ್ಷನ್ ತುಂಬಾ ತಗೊಳ್ತಾರೆ ಬಿಡು ಅಂತ. ಬಟ್ ಇವರು ಬ್ಯಾಕ್ ಆ ತರ ಯೋಚನೆ ಮಾಡಿಲ್ಲ. ಅವ್ರ ಎಡ್ವರ್ಡ್ ಬ್ಯಾಕ್ ಏನಂದ್ರೆ ಇದನ್ನ ಸರಿ ಹೇಗ್ ಮಾಡೋಣ, ಸೊ ಇದಕ್ಕೆ ಡೆಫಿನೆಟ್ಲಿ ರೆಮಿಡಿ ಇರುತ್ತೆ ಅಂತ ಈ ಬ್ಯಾಕ್ ಫ್ಲವರ್ ರೆಮಿಡಿ ಸ್ಪೆಷಲಿ ಆನ್ ಇಮೋಷನ್ಸ್ ಅಂಡ್ ದೇರ್ ಡಿಫ್ರೆಂಟ್ ಬಿಹೇವಿಯರ್ಸ್ ಮೇಲೆ ಅವರು ಪ್ಲಾನ್ ಮಾಡಿರೋದು. ಸೊ ಯಾವ್ಯಾವ ಇಮೋಷನ್ಸ್ ನ ಕರೆಕ್ಟ್ ಮಾಡಬಹುದು? ಲಾಟ್ ಆಫ್ ಇಮೋಷನ್ಸ್. ಈಗ ನೀವು ಒಬ್ಸರ್ವ್ ಮಾಡಿದ್ರೆ ಕೆಲವೊಬ್ರು ಹೇಳ್ತಾರೆ ನಂಗೆ ಭಯ ಆಗುತ್ತೆ. ಯಾಕೆ, ಯಾವ್ದ್ರ ಭಯ ಆಗತ್ತೆ ಅಂದ್ರೆ ನಂಗೆ ಗೊತ್ತಿಲ್ಲ, ಬಟ್ ಭಯ ಆಗತ್ತೆ. ಸುಮ್ನೆ ನನ್ಗೆ ಸಡನ್ ಆಗಿ BP ಹೈ ಆದಂಗೆ, ಶಿವರಿಂಗ್ ಬಂದಂಗೆ, ಟೆನ್ಷನ್ ಮಾಡ್ಕೊಂಡಂಗೆ ಆ ತರ ಅನ್ಸುತ್ತೆ ಅಂತ. ಸೊ ದಟ್ ಈಸ್ ನಥಿಂಗ್ ಬಟ್ ನೋನ್ ಫಿಯರ್ ಆರ್ ಅನ್ನೋನ್ ಫಿಯರ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಡೆಫಿನೆಟ್ಲಿ ಒನ್ ಆಫ್ ದ ಮೆಡಿಕೇಶನ್ಸ್. ಸೊ ಮಧುರಾ ಮ್ಯಾಮ್, ಇವಾಗ ನೀವು ಹೇಳ್ದಾಗೆ ಎಲ್ಲರಿಗೂ ಈ ತರದ್ದು ಒಂದಷ್ಟು ಎಮೋಷನ್ಸ್ ಇರುತ್ತೆ, ವೇರಿಯೇಷನ್ಸ್ ಇರುತ್ತೆ. ಸೊ ಈಗ ಇನ್ ಕೇಸ್ ನನಗೆ ತುಂಬಾ ಕೋಪ ಬರ್ತಾ ಇರುತ್ತೆ, ಆಫ್ಟರ್ ಲಿಸ್ನಿಂಗ್ ಟು ದ ಶೋ, ನಾನು ಕೋಪನ ಕಡಿಮೆ ಮಾಡ್ಕೋಬೋದಾ, ಲೆಟ್ ಮಿ ಟಾಕ್ ಟು ಮಧುರಾ ಅಂತ ಬಂದ್ಬಿಟ್ಟು ನಾನು ನಿಮ್ಮ ಹತ್ರ ಹೇಳ್ತೀನಿ, ನಾನು ಸಣ್ಣ ವಿಷಯಕ್ಕೆ ಕೋಪ ಬರುತ್ತೆ, ಯಾರು ಒಂಚೂರು ಇದಾದ್ರೂ ನನಗೆ ಕೋಪ ಬರುತ್ತೆ, ಸೊ ಹೌ ಡು ಐ ರೆಡ್ಯೂಸ್ ಇಟ್ ಅಂತ. ಸೊ ವಾಟ್ ವುಡ್ ಬಿ ಯುವರ್ ಟ್ರೀಟ್ಮೆಂಟ್ ಟು ಮೀ? ಅಬ್ಸಲ್ಯೂಟ್ಲಿ. ಸಣ್ಣ ವಿಷಯಕ್ಕೆ ಕೋಪ ಬರೋದು ಇಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಬಿಹೇವಿಯರ್. ಒಬ್ಬೊಬ್ಬರಿಗೆ ಸೀರಿಯಸ್ ರೀಸನ್ಸ್ ಗೆ ಕೋಪ ಬರುತ್ತೆ, ದಟ್ ಇಸ್ ಅ ರಿಯಲ್ ಆಂಗರ್. ಬಟ್ ಸಣ್ಣ ವಿಷಯಕ್ಕೆ ಕೋಪ ಬರುತ್ತೆ ಇಸ್ ನಾಟ್ ಅ ರಿಯಲ್ ಆಂಗರ್. ಅದು ತಮ್ಮ ಒಳಗೆ ಇರೋ ಇರಿಟೇಷನ್. ಇದನ್ನ ಕರೆಕ್ಷನ್ ವಿತ್ ಬ್ಯಾಕ್ ಫ್ಲವರ್ ರೆಮಿಡೀಸ್ ಮಾಡಕ್ ಬರುತ್ತೆ. ಸೊ ಆ ಪರ್ಟಿಕ್ಯುಲರ್ ಬ್ಯಾಕ್ ಫ್ಲವರ್ ರೆಮಿಡೀಸ್ ನ ನೀವು ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ಐ ಟೇಕ್ ಅ ಹಿಸ್ಟ್ರಿ. ನೀವು ಎಷ್ಟು ವರ್ಷದಿಂದ ಈ ತರ ಇದೆ, ಆಮೇಲೆ ಎಷ್ಟು ಸರ್ತಿ ಆ ತರ ದಿನಕ್ಕೆ ಇರಿಟೇಟ್ ಆಗ್ತೀರಾ, ಅದರಿಂದ ಗೊತ್ತಾಗುತ್ತೆ ನಿಮ್ಮ ಇಂಟೆನ್ಸಿಟಿ ಆಫ್ ದ ಪ್ರಾಬ್ಲಮ್ ಎಷ್ಟಿದೆ. ಇಲ್ಲ ಮ್ಯಾಮ್ ವಾರಕ್ಕೆ ಒಂದ್ಸರ್ತಿ ಯಾವಾಗೂ ಆಗುತ್ತೆ ಅಂದ್ರೆ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಎವ್ರಿ ಡೇ ಏನಾದ್ರು ಚಿಕ್ಕದಕ್ಕೆ ಐ ಟೇಕ್ ಟೆನ್ಷನ್ ಅಂಡ್ ಐ ಗೆಟ್ ಇರಿಟೇಟೆಡ್ ಅಂದ್ರೆ ದ ಇಂಟೆನ್ಸಿಟಿ ಇಸ್ ಬೇಸ್ಡ್ ಆನ್ ದಟ್ ನಾನ್ ನಿಮ್ಗೆ ಡೋಸೇಜ್ ಹೇಳಕ್ಕೆ ಅನುಕೂಲ ಆಗುತ್ತೆ. ಸೊ ಎಷ್ಟು ಲಾಂಗ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಯಾರಿಗಾದ್ರು? ಸೊ ಈ ಬ್ಯಾಕ್ ಫ್ಲವರ್ ರೆಮಿಡಿಯಲ್ಲಿ ಒನ್ ವೆರಿ ಯುನೀಕ್ ಥಿಂಗ್ ಇಸ್, ಕೆಲವೊಬ್ಬರಿಗೆ ಒಂದೇ ಡೋಸೇಜ್ ಅಲ್ಲಿ ಕೂಡ ದೇ ಹ್ಯಾವ್ ಸೀನ್ ದ ಡಿಫರೆನ್ಸ್. ವಿದಿನ್ ಜಸ್ಟ್ ದ ಫಸ್ಟ್ ಡೋಸೇಜ್ ದೇ ಹ್ಯಾವ್ ಸ್ಟಾರ್ಟೆಡ್ ಸೀಯಿಂಗ್ ದ ಡಿಫರೆನ್ಸ್. ಇನ್ ಕೆಲವೊಬ್ಬರಿಗೆ 1 week to 10 days to 15 days. ಸೊ ಐಡಿಯಲಿ ಡಾಕ್ಟರ್ ಬ್ಯಾಕ್ ಹೇಳೋದು 1 month to 3 months ಈ ಮೆಡಿಕೇಶನ್ಸ್ ಅನ್ನ ತಗೊಳ್ಳೋದ್ರಿಂದ ವಿ ಕ್ಯಾನ್ ಇರಾಡಿಕೇಟ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಜಸ್ಟ್ ನೌ ಐ ವಾಸ್ ಟಾಕಿಂಗ್ ಅಬೌಟ್ ಫಿಯರ್. ಒಬ್ರು ನಾನ್ ಫಿಯರ್ ಅಂತ ಇರುತ್ತೆ, ನಂಗೆ ನೀರಿಂದ ಭಯ, ನಂಗೆ ಇವ್ರನ್ನ ಕಂಡ್ರೆ ಭಯ, ನನ್ಗೆ ಹೈಟ್ ಇಂದ ಭಯ, ನನ್ಗೆ ಒಬ್ಳೆ ಇರಕ್ಕೆ ಭಯ, ಕತ್ಲಿಂದ ಭಯ. ಸೊ ದಟ್ಸ್ ಅ ನಾನ್ ಫಿಯರ್. ಆ ನಾನ್ ಫಿಯರಿಗೆ ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಬ್ಯಾಕ್ ಫ್ಲವರ್ ರೆಮಿಡಿ. ಅನ್ನೋನ್ ಫಿಯರ್ ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಬ್ಯಾಕ್ ಫ್ಲವರ್ ರೆಮಿಡಿ. ಸುಮ್ನೆ ಕಿಟಿಕಿಟಿ ಅನ್ನೋದು ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಬ್ಯಾಕ್ ಫ್ಲವರ್ ರೆಮಿಡಿ. ಸೊ ಆ ಬ್ಯಾಕ್ ಫ್ಲವರ್ ರೆಮಿಡೀಸ್ ನ ಪರ್ಟಿಕ್ಯುಲರ್ ಬೇಸ್ಡ್ ಆನ್ ದ ಇಂಟೆನ್ಸಿಟಿ ನಂಬರ್ ಆಫ್ ಡೇಸ್ ತಗೊಂಡ್ರೆ ವಿ ಕ್ಯಾನ್ ಕರೆಕ್ಟ್ ದಟ್. ಸೊ ಈಗ ಕೆಲವ್ರು ಹೇಳ್ತಾರೆ, ಇವಾಗ ಯು ಸೆಡ್ 1 to 3 months ಐಡಿಯಲಿ ಟ್ರೀಟ್ಮೆಂಟ್ ನಡೆಯುತ್ತೆ ಅಂತ. ಈಸ್ ದೇರ್ ಎನಿ ಚಾನ್ಸ್ ಆ 3 months ಕೋರ್ಸ್ ಆದ್ಮೇಲೆ ಮತ್ತೆ ಈ ಸಿಂಪ್ಟಮ್ಸ್ ರಿವರ್ಸ್ ಆಗೋದು, ವಾಪಸ್ ಬರೋದು? ಸೊ ಅದಕ್ಕೆ ವಿ ಕಾಲ್ ಇಟ್ ದ ಮೀನಿಂಗ್ ಪೀರಿಯಡ್. ಆಫ್ಟರ್ 3 months ಸಪೋಸ್ ಯಾರಿಗಾದ್ರೂ ನನ್ಗೆ ಐ ಫೀಲ್ ಬೆಟರ್ ಅಂದ್ರೆ ದೇ ಡೋಂಟ್ ಸ್ಟಾಪ್ ಇಟ್ ಅಬ್ರಪ್ಟ್ಲಿ, ಬಟ್ ವಾರಕ್ಕೆ ಅದನ್ನ 2 ಸತಿ ಆಮೇಲೆ ವಾರಕ್ಕೆ 1 ಸತಿ ಮಾಡಿ ದೇ ಕ್ಯಾನ್ ಕೀಪ್ ಟೇಕಿಂಗ್ ಇಟ್. ಒನ್ ಬ್ಯೂಟಿಫುಲ್ ಥಿಂಗ್ ಡಾಕ್ಟರ್ ಅಬೌಟ್ ದೀಸ್ ಬ್ಯಾಕ್ ಫ್ಲವರ್ ರೆಮಿಡೀಸ್ ಇಸ್ ದೇ ಡೂ ನಾಟ್ ಹ್ಯಾವ್ ಅ ಸೈಡ್ ಎಫೆಕ್ಟ್. ಸೊ ಯಾರಿಗಾದ್ರೂ ತಗೊಂಡು ಐ ಫೀಲ್ ಗುಡ್ ಅಂದ್ರೆ ದೇ ಕ್ಯಾನ್ ಕಂಟಿನ್ಯೂ ಟು ಟೇಕ್ ಇಟ್. ದೇರ್ ಇಸ್ ಅಬ್ಸಲ್ಯೂಟ್ಲಿ ಝೀರೋ ಸೈಡ್ ಎಫೆಕ್ಟ್ಸ್ ಆಫ್ ದಿಸ್ ಮೆಡಿಕೇಶನ್. It is a remedy. It's not even a medication. So adralliro content is mostly water. So there is no problem absolutely. So it's a energized water. It is a vibrational water. Anybody can take it and do research also, and they'll be able to figure out that adralliro frequency is a totally different frequency anta. So if anybody feels nange idu togondaga chanag ansta ide, they want to continue it for lifetime, they can continue it for life. Addiction ಅಂತ ಏನೂ ಆಗೋದಿಲ್ಲ ಅಂದ್ರೆ ಇದು ಇಲ್ಲದೆ ಹೋದ್ರೆ ನನಗೆ ನಾರ್ಮಲ್ ಅನ್ಸಲ್ಲ? ಐ ಡೋಂಟ್ ನೋ. Absolutely no. Addiction anta agalla. Addiction is something which is in a bad way, but this is not causing any harm. In fact, ಅವರಿಗೆ ಇದರಿಂದ ಚೆನ್ನಾಗಿ ಅನಿಸ್ತಾ ಇದೆ with no side effects. So absolutely. ನಿಮ್ಗೆ ಗೊತ್ತಾ ಇದನ್ನ ಇವನ್ ನ್ಯೂ ಬಾರ್ನ್ ಬೇಬೀಸ್ ಕೊಡ್ತಾರೆ. ತುಂಬಾ ಜನ ವಾಟ್ ಸಾರ್ಟ್ ಆಫ್ ಎಮೋಷನ್ ನ್ಯೂ ಬಾರ್ನ್ ಬೇಬಿಗಳು ಕೊಡ್ತಾರೆ? So without reason it is crying, they are getting jerks, they are not able to sleep. You can sense a kind of a nightmare that they are getting. Any kind of abnormality in the child, which is behavioral abnormality. ಸುಮ್ನೆ ಸಡನ್ ಆಗಿ ಚೀರಿ ಅಳೋದು,
ಕ್ರೈಂಗ್ ಫಾರ್ ಹಂಗರ್ ಇಸ್ ಡಿಫ್ರೆಂಟ್, ಕ್ರೈಂಗ್ ಫಾರ್ ಸ್ಲೀಪ್ ಇಸ್ ಡಿಫ್ರೆಂಟ್. ಬೇಬೀಸ್ ಬೇಸಿಕಲಿ ಎರಡೇ, ನಂಗೆ ನಿದ್ದೆ ಬಂತು, ನಂಗೆ ಮಲ್ಗಿಸಿ, ಹಸು ಆಯ್ತು, ನನ್ಗೆ ಏನಾದ್ರೂ ಹಾಲ್ ಕೊಡಿ. ಬಟ್ ಅಪಾರ್ಟ್ ಫ್ರಮ್ ದಿಸ್, ಸಡನ್ಲಿ ಇಟ್ ಇಸ್ ಕ್ರೈಂಗ್, suddenly you see that it is not normal, you can give a back flower remedy, it will calm it down. ಸೊ ಹೇಗ್ ಕೊಡ್ತಾರೆ ಇದನ್ನ? ಬಿಕಾಸ್ ಯು ಸೆಡ್ ಇಟ್ ಇಸ್ ಜಸ್ಟ್ A liquid. ವಾಟರ್. Yes. So 2 to 3 different ways. ಒಂದು ಈ ಬಾಟಲ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿ ಬರುತ್ತೆ. ಸೊ ಈ ಬಾಟಲ್ ಅಲ್ಲಿರೋ ಕಾನ್ಸಂಟ್ರೇಟ್ ಅನ್ನ ಡೈರೆಕ್ಟ್ಲಿ ಓಪನ್ ಮಾಡಿ ವಿ ಕ್ಯಾನ್ ಪುಟ್ ಇಟ್ ಆನ್ ದ ಟಂಗ್. ಸೊ ಅಪ್ರಾಕ್ಸಿಮೇಟ್ಲಿ 1 drop, 2 drops or 3 drops 3 times a day or 2 times a day. ಯಾರು ಬ್ಯಾಕ್ ಫ್ಲವರ್ ರೆಮಿಡಿಯಲ್ಲಿ ಸರ್ಟಿಫಿಕೇಶನ್ ಮಾಡಿದ್ದಾರೆ, ಎಕ್ಸಾಂಪಲ್ ಮೀ, and I will be able to analyze the problem, understand what is the emotion. I can tell you how many days, what is the duration of the dosage, how many drops per day, how many times in a day anta I can suggest you. So that is one of the form. Second form, ಇದನ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡೈಲ್ಯೂಟ್ ಮಾಡಿ ತಗೋಬಹುದು. ಇದಕ್ಕೆ ಟೇಸ್ಟ್ ಏನೂ ಇರಲ್ಲ. ಇಟ್ಸ್ ಅ ವೆರಿ ವೆರಿ ನಾರ್ಮಲ್ ವಾಟರ್ ಟೇಸ್ಟ್. ಅಂಡ್ ದ ಥರ್ಡ್ ಒನ್, ಈ ಹೋಮಿಯೋಪತಿ ಪಿಲ್ಸ್ ನೋಡಿದಿರಾ, ದೇ ಆರ್ ಆಕ್ಚುಲಿ ನಥಿಂಗ್ ಬಟ್ ಶುಗರ್ ಪಿಲ್ಸ್. ಆ ಶುಗರ್ ಪಿಲ್ಸ್ ಅಲ್ಲಿ ಇದನ್ನ ಒಂದಿಷ್ಟು 5-6 ಡ್ರಾಪ್ಸ್ ಹಾಕಿ ವಿ ಕ್ಯಾನ್ ಜಸ್ಟ್ ಶೇಕ್ ಎವ್ರಿ ಡೇ, ಟೇಕ್ ದ ಶುಗರ್ ಪಿಲ್ಸ್ ಆಲ್ಸೋ. ಸೊ ಯಾರಿಗೆ ಯಾವ ರೀತಿ ಕಂಫರ್ಟ್ ಇದೆಯೋ ವಿ ಕ್ಯಾನ್ ಡೆಫಿನೆಟ್ಲಿ ಗಿವ್ ದಿಸ್. ಸೊ ಇಫ್ ಯು ಆರ್ ಡಯಾಬಿಟಿಕ್ ಯು ಡಿ ನಾಟ್ ಟೇಕ್ ಪಿಲ್ಸ್. ಯಾ, ಯು ಕ್ಯಾನ್ ಟೇಕ್ ಇಟ್ ಇನ್ ವಾಟರ್, ಜಸ್ಟ್ ಪ್ಯೂರ್ ವಾಟರ್ ಅಲ್ಲಿ ಹಾಕ್ಬಿಟ್ಟು ಫ್ಯೂ ಡ್ರಾಪ್ಸ್ ಇನ್ ವಾಟರ್ ಅಂಡ್ ಡ್ರಿಂಕ್ ಇಟ್. ದಟ್ಸ್ ಇಟ್. ಸಿಂಪಲ್, ವೆರಿ ವೆರಿ ಈಸಿ. ನಮ್ಮ ಮನೇಲಿ ಯಾರಿಗೋ ಕೋಪ ಬರ್ತಾ ಇರುತ್ತೆ, ಐ ಶುಡ್ ನಾಟ್ ರಿವೀಲ್ ಇಟ್ ಟು ದೆಮ್ ದಟ್ ಐ ವಿರ್ ಯೂಸಿಂಗ್. ಸೊ ಡಸ್ ಇಟ್ ವರ್ಕ್? ನಾವ್ ಗೊತ್ತಿಲ್ಲದೆ ಕೊಟ್ಟು Absolutely. ಲೈಕ್ ದಿ ಡಿ ಅಡಿಕ್ಷನ್ ಡ್ರಗ್ಸ್ ಏನ್ ಯೂಸ್? Yes, yes. ಅವ್ರಿಗೆ ಗೊತ್ತೂ ಆಗಲ್ಲ that there is something that's mixed ಅಂತ. Plus it is not something harmful. So now ನಮ್ಮ family members na we want to improve their health, their mental health, their emotional health, their energetic health ಅಂತ. If you want to do it, absolutely ಇದನ್ನ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅವ್ರಿಗೆ ಕೊಟ್ರೆ. But the thing is consistency. If we have to give them 3 times a day, ಆ ತರ ಕಂಟಿನ್ಯೂಸ್ ಆಗಿ ಕೊಡ್ತಾ ಬರಬೇಕು, you will definitely see the difference. ರೈಟ್. ಸೊ ಇದು 3 times a day for 3 months the person will be out of. Maximum that is, but maybe we can cure ಅದಕ್ಕಿಂತ ಮುಂಚೆನೂ ಸರಿ ಆಗ್ಬೋದು. ಸೊ ಎಷ್ಟು ದಿನಕ್ಕೆ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ? ಇಫ್ ಐ ಸ್ಟಾರ್ಟ್ ಟೇಕಿಂಗ್ ಮೆಡಿಕೇಶನ್ ಆರ್ ಇಫ್ ಐ ಸ್ಟಾರ್ಟ್ ಯೂಸಿಂಗ್ ದಿಸ್ ರೆಮಿಡಿ, ಎಷ್ಟು ದಿವಸಕ್ಕೆ ನನಗೆ ಗೊತ್ತಾಗುತ್ತೆ ಎಸ್ ದಿಸ್ ಇಸ್ ವರ್ಕಿಂಗ್ ಆನ್ ಮೀ, ಐ ಹ್ಯಾವ್ ಸಮ್ ಸಿಗರೆ? Around 1 week to 10 days ಅಲ್ಲಿ you will start seeing the difference, that yes there is a difference ಅಂತ. And eventually ನಿಮ್ಗೆ till you feel that I feel so much better, I don't feel that symptoms anymore, you can then stop it. Absolutely no problem. ಸೊ ಹ್ಯಾವಿಂಗ್ ಹೋಪ್ಸ್ ಆನ್ ಬ್ಯಾಕ್ ಫ್ಲವರ್ ರೆಮಿಡೀಸ್, ನಾವು ನಿಮ್ಮನ್ನು ಕನ್ಸಲ್ಟ್ ಮಾಡಿದ್ವಿ ಫಾರ್ ಎನಿ ಆಫ್ ದ ಇಶ್ಯೂಸ್ ಅಂದ್ರೆ, ಹೌ ಡಸ್ ಯುವರ್ ಟ್ರೀಟ್ಮೆಂಟ್ ಸ್ಟಾರ್ಟ್? ಸೊ ನಾನು ಪರ್ಫೆಕ್ಟ್ ಆಗಿ ಆಸ್ ಅ ಪ್ರೊಫೆಷನ್ ಮಾಡ್ತಾ ಇರೋದ್ರಿಂದ ಐ ನೀಡ್ ಅ ಪ್ರಾಪರ್ ಸರ್ಟಿಫಿಕೇಶನ್. ಬಟ್ ಯಾರಾದ್ರೂ ಐ ಆಲ್ಸೋ ವಾಂಟ್ ಟು ಲರ್ನ್ ಬ್ಯಾಕ್ ಫ್ಲವರ್ ರೆಮಿಡೀಸ್, ನನ್ನ ಫ್ಯಾಮಿಲಿ ಫ್ರೆಂಡ್ಸಿಗೆ ಹೆಲ್ಪ್ ಮಾಡಬೇಕು, ನನಗೆ ಹೆಲ್ಪ್ ಮಾಡ್ಬೇಕಂದ್ರೆ ಇಟ್ ಈಸ್ ಪಾಸಿಬಲ್ ಆಸ್ ಅ ಸೆಲ್ಫ್ ಹೆಲ್ಪ್. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಬುಕ್, ಬ್ಯಾಕ್ ಫ್ಲವರ್ ರೆಮಿಡೀಸ್, ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಇಂಡಿಯನ್ ಆಥರ್ ಇವರು ಡಾಕ್ಟರ್ ವಿ ಕೃಷ್ಣಮೂರ್ತಿ ಅಂತ, ಇವ್ರು ಬರ್ದಿರೋದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬುಕ್. ಒಂದು ಇದರಲ್ಲಿ ತುಂಬಾ ರೆಮಿಡೀಸ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ, ಎರಡನೇದು ಡೋಸೇಜ್ ಕೊಟ್ಟಿದ್ದಾರೆ, ಇನ್ನೊಂದು ಲಾಟ್ ಆಫ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ರಿಯಲ್ ಲೈಫ್ ಸ್ಟೋರೀಸ್. ಸೊ ಇವರ ಮನೆಯಲ್ಲಿ ಈ ತರ ಒಬ್ರು ಕ್ಯಾರೆಕ್ಟರ್ ಇದ್ರು, ಅವರಿಗೆ ಯಾವ ಬ್ಯಾಕ್ ಫ್ಲವರ್ ರೆಮಿಡಿ ಕೊಟ್ರು, ಎಷ್ಟು ದಿನದಲ್ಲಿ ಅವರಿಗೆ ಡಿಫ್ರೆನ್ಸ್ ಗೊತ್ತಾಯ್ತು. ದೇರ್ ಆರ್ ಸ್ಟೋರೀಸ್. ಸೊ ಈಚ್ ಅಂಡ್ ಎವ್ರಿ ಬ್ಯಾಕ್ ಫ್ಲವರ್ ರೆಮಿಡಿಗೆ what is the age of that client or patient, how many days they gave, what was the concern, how did they get to know about the remedy. So even ನೀವು ಕೂಡ ಈ ಬುಕ್ ನೋಡಿ you can start judging that ಯಾವ್ದು ಕೊಡಬಹುದು ಅಂತ. So it's a very beautiful book to refer, Back Flower Remedies by Dr. V. Krishnamurthy. ಸೊ ಇನ್ನೊಂದು ಬುಕ್ ಕೊಟ್ರು ಮೇಡಮ್, ಆಫ್ಟರ್ ಹೀಲ್ ಡೋಂಟ್ ಕ್ರೈ ಯು ಶುಡ್ ಗೋ ಟು. Yes, that. ಇಲ್ಲ, ಇದು ನನ್ ಬುಕ್ ಅಲ್ಲ, ಇದು ನನ್ ಬುಕ್. ಸೊ ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಫಾರ್ ಎವರ್. ಆಕ್ಚುಲಿ ಅ ವೆರಿ ಬ್ಯೂಟಿಫುಲ್ ಬುಕ್. ನಾ ಲಾಸ್ಟ್ ಟೈಮ್ ಮೇಡಮ್ ನ ಮೀಟ್ ಮಾಡಿದಾಗ ಐ ಸ್ಟಾರ್ಟೆಡ್ ರೀಡಿಂಗ್ ದಿಸ್ ಬುಕ್. ನೀವು ಎಷ್ಟದಿ ಹೋದ್ರು ವಾಪಸ್ ಹೋಗಿ ಓದ್ಬೇಕು ಅಂತ ಅನ್ಸುವಂತ ಬುಕ್ ಅದು. ನಾಟ್ ಬಿಕಾಸ್ ಶಿ ಇಸ್ ಹಿಯರ್ ಬಟ್ ಬಿಕಾಸ್ ಐ ಹ್ಯಾವ್ ರೆಡ್ ದ ಬುಕ್. ಎಸ್. ಸೊ ಹೇಳಿ ಮ್ಯಾಮ್, ಇವಾಗ ಎಷ್ಟು ತರ ರೆಮಿಡೀಸ್ ನ ಮೆನ್ಷನ್ ಮಾಡಿದ್ದಾರೆ ಅಂಡ್ ಯಾವ್ಯಾವ ಕಂಡೀಷನ್ಗೆ ಮೆನ್ಷನ್ ಮಾಡಿ? ಸೊ 38 ರೆಮಿಡೀಸ್ ಇದಾವೆ. ಅದರಲ್ಲಿ ಒಂದು ರೆಮಿಡಿ 100% ಎಲ್ಲರ ಮನೇಲೂ ಇರ್ಬೇಕಂದ್ರೆ ಅದ್ರ ಹೆಸರು ರೆಸ್ಕ್ಯೂ ರೆಮಿಡಿ ಅಂತ. ರೆಸ್ಕ್ಯೂ ಅಂದ್ರೆ ಏನು? ಏನಾದ್ರೂ ತೊಂದರೆ ಆದ್ರೆ ಅದನ್ನ ರೆಸ್ಕ್ಯೂ ಮಾಡೋದಂದ್ರೆ ಅಲ್ಲಿಂದ ಸೇಫ್ ಮಾಡೋದು ಏನಿದೆ, ದಟ್ ಇಸ್ ಕಾಲ್ಡ್ ಎಸ್ ಅ ರೆಸ್ಕ್ಯೂ ರೆಮಿಡಿ. ಸೊ ಯಾರಾದ್ರೂ ಈ ಪಾಡ್ಕಾಸ್ಟ್ ನೋಡ್ಬಿಟ್ಟು ನಮ್ಮ ಮನೆಗೂ ಐ ವಾಂಟ್ ಕೀಪ್ ಒನ್ ಬ್ಯಾಕ್ ಫ್ಲವರ್ ರೆಮಿಡಿ ಯಾವ್ದಂತ ಗೊತ್ತಿಲ್ಲ ಅಂದ್ರೆ ರೆಸ್ಕ್ಯೂ ರೆಮಿಡಿ ಆನ್ಲೈನ್ ಅಲ್ಲಿ ತಗೋಬಹುದು, ಇಲ್ಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ ಕಳ್ಸಿಕೊಡ್ತೀವಿ. ಅಂಡ್ ದಟ್ ಇಸ್ ಸಮಥಿಂಗ್ ದಿ ಕ್ಯಾನ್ ಕೀಪ್ ಇನ್ ದ ಹೌಸ್. ಯಾವ್ದೇ ತರ ಶಾಕಿಂಗ್ ಏನೋ ಒಂದ್ ಆಯ್ತು, ಇಮಿಡಿಯೇಟ್ ಆಗಿ ದಟ್ ಪರ್ಸನ್ ಇಸ್ ಗಾನ್ ಇನ್ ಟು ಶಾಕ್ ಅಂದ್ರೆ ಆ ರೆಸ್ಕ್ಯೂ ರೆಮಿಡಿ ಒಂದ್ 3 drops ಅವ್ರ ಬಾಯಿಗೆ ಹಾಕ್ಬಿಟ್ರೆ ದಟ್ ವಿಲ್ ಬಿ ಸೋ ಮಚ್ ಕಾಮ್ಡ್ ಇಮಿಡಿಯೇಟ್ಲಿ. Because I think sometimes life ಅಲ್ಲಿ we have unexpected situations, shocking news. ಅದರಿಂದ so many people, have you observed, they will show in Bollywood movies, ಇವರು ಏನೋ ಒಂದು ಇನ್ಸಿಡೆಂಟ್ ಆದ್ಮೇಲೆ ಮಾತೆ ಬಿಟ್ಬಿಟ್ಟಿದ್ದಾರೆ ಅಂತ.
ಫಾರ್ ದೆಮ್ ರೆಸ್ಕ್ಯೂ ರೆಮಿಡಿ ಆರ್ ಸ್ಕ್ಲಿರಾಂಥಸ್ ಅಂತ they lose their dear one. Yes. So, yes. Totally the personality is changed anta ಹೇಳ್ತಾರ. Something within them is so paining inside them. So that backflower remedy helps. As you've mentioned in the book, it is not losing that person, it is losing your own self that was living with that person. 100%. Okay. So, ಈಗ 3 drops would help that particular person. Yeah. So, ಯಾರು ಬೇಕಾದ್ರೂ ತಗೋಬಹುದು. ಅಂದ್ರೆ I bring this one of these bottle home and ನನಗೂ anger issue ಇದೆ. The other family member also has You can. Also, sometimes when we talk about crystals, medicines, we say share ಮಾಡಬೇಡಿ ಅಂತ. But this is not like that. One beautiful thing about backflower remedy ಅಂದ್ರೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಸೊ ನೀವು ಎಲ್ಲಿಂದಾದ್ರೂ ಪರ್ಚೇಸ್ ಮಾಡಿದ್ರು ಎಲ್ಲಾ ಮೆಡಿಸಿನ್ಗೂ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತೆ ಎಕ್ಸ್ಪೈರಿ ಇರುತ್ತೆ. ಬ್ಯಾಕ್ಫ್ಲವರ್ ರೆಮಿಡಿಗೆ ಎಕ್ಸ್ಪೈರಿನೇ ಇಲ್ಲ. ಸೊ ಸಪೋಸ್ ಯಾರಿಗಾದ್ರೂ ಐ ವಾಂಟ್ ಕೀಪ್ ಆಲ್ ದ 38 ರೆಮಿಡೀಸ್ ನಮ್ಮ ಮನೇಲೇ ಇರ್ಲಿ ಅಂತ ಅಂದ್ರೆ ಯು ಕ್ಯಾನ್ ಕೀಪ್ ಇಟ್ ಲೈಫ್ ಲಾಂಗ್. ಅಂಡ್ ಅದನ್ನ ಜಸ್ಟ್ ಎಜುಕೇಟ್ ಮಾಡಿದ್ರೆ ಯಾವ ರೆಮಿಡಿ ಯಾವ ಪ್ರಾಬ್ಲಮ್ಗೆ ಅಂತ ಯು ಕ್ಯಾನ್ ಕೀಪ್ ಇಟ್ ಅಂಡ್ ಎನಿವೆ ಹಾಳಂತೂ ಆಗಲ್ಲ ಅದು. So, what is the cost of it? ಇಟ್ಸ್ ವೆರಿ ಅಫೋರ್ಡಬಲ್. ಐ ಮಸ್ಟ್ ಸೇ ದಟ್ ಪರ್ ಮಂತ್ ಯಾರಾದ್ರೂ ಮೆಡಿಸಿನ್ಸ್ ನಾನು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ತಗೋಬೇಕಾದ್ರೆ ವಿದಿನ್ 500 ದೇ ವಿಲ್ ಬಿ ಏಬಲ್. ಎಂಟೈರ್ ಮಂತ್ ಅಲ್ಲಿ ದೇ ಕ್ಯಾನ್ ಅರೌಂಡ್ 500 rupees ಅಲ್ಲಿ ಪಾಸಿಬಲ್ ಇದೆ. So, ಯಾವ್ಯಾವ ಕಂಡೀಷನ್ ಹೇಳಿ ಮಾಡಿ. ಸೊ ಐಲ್ ಗಿವ್ ಯು ಫ್ಯೂ ಕಂಡೀಷನ್ಸ್. ಸೊ ಲೆಟ್ ಅಸ್ ಸೇ ಒನ್ ನಾನು ಹೇಳಿದೆ ಫಿಯರ್. ಸೊ ನೋನ್ ಫಿಯರ್ ಅಂಡ್ ಅನ್ನೋನ್ ಫಿಯರ್. ನೋನ್ ಫಿಯರ್ ಅಂತ ಅಂದ್ರೆ ನನಗೆ ಗೊತ್ತಿದೆ, ನನಗೆ ಭಯ ಯಾಕಿದೆ ಅಂಡ್ ಐ ವಾಂಟ್ ಟು ಹೆಲ್ಪ್ ಮೈ ಸೆಲ್ಫ್, ಬ್ಯಾಕ್ಫ್ಲವರ್ ರೆಮಿಡಿ ತಗೋಬಹುದು. ನಂಗೆ ಗೊತ್ತಿಲ್ಲ ಬಟ್ ನನಗೆ ಭಯ ಆಗುತ್ತೆ, ಸಿಂಪ್ಲಿ ಪಾಲ್ಪಿಟೇಷನ್ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಸಡನ್ ಆಗಿ ಟೆನ್ಷನ್ ಬರುತ್ತೆ. ಬಟ್ ಯಾಕೆ ಅಂತ ಕೇಳಿದ್ರೆ ಐ ಡೋಂಟ್ ನೋ. ದೇರ್ ಇಸ್ ಅ ಬ್ಯಾಕ್ಫ್ಲವರ್ ರೆಮಿಡಿ ಫಾರ್ ದಾಟ್ ಆಲ್ಸೋ. ತುಂಬಾ ಜನರಿಗೆ ದೇ ವಾಶ್ ದೇರ್ ಹ್ಯಾಂಡ್ಸ್ ಅಗೇನ್ ಅಂಡ್ ಅಗೇನ್, ಮತ್ತೆ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಮತ್ತೆ ಅವ್ರನ್ನ ಕೇಳಿದ್ರೆ ದೇ ಹ್ಯಾವ್ ಬಾತ್ ಫಾರ್ ಮೋರ್ ದನ್ 1 or 2 hours. ಐ ರಿಯಲಿ ಮೆಟ್ ಸಚ್ ಪೀಪಲ್. ದ ರೀಸನ್ ಇಸ್ ಅವರ ಫಿಸಿಕಲ್ ಬಾಡಿ ಡರ್ಟಿ ಅಂತ ಇರಲ್ಲ, ಕೈ ಕ್ಲೀನಿಗೆ ಇರುತ್ತೆ. ಮತ್ತೆ ಹೋಗಿ ತೊಳ್ಕೊಳ್ತಾರೆ, ಮತ್ತೆ ಸೋಪ್ ಹಾಕ್ತಾರೆ, ಮತ್ತೆ ಹ್ಯಾಂಡ್ ವಾಶ್ ಹಾಕ್ತಾರೆ, ಮತ್ತೆ ಫೇಸ್ ವಾಶ್ ಹಾಕ್ತಾರೆ, ಮತ್ತೆ ಶಾಂಪೂ ಹಾಕ್ತಾರೆ, ಅಂಡ್ ದೇ ಕೀಪ್ ವಾಷಿಂಗ್ ಅಂಡ್ ವಾಷಿಂಗ್ ಅಂಡ್ ವಾಷಿಂಗ್. ದಿಸ್ ಇಸ್ ಆಕ್ಚುಲಿ ಅ ಸೈಕಲಾಜಿಕಲ್ ಪ್ರಾಬ್ಲಮ್. ಅಂಡ್ ದ ಸಿಂಪಲ್ ರೀಸನ್ ಇಸ್ ಅವ್ರಿಗೆ ಒಳಗಿಂದ ಸಮಥಿಂಗ್ ಈಸ್ ನಾಟ್ ಫೀಲಿಂಗ್ ಕ್ಲೀನ್. ಸೊ ಇದಕ್ಕೆ ಇಫ್ ವಿ ಡೂ ಅ ರಿಸರ್ಚ್, ಅವರ ಪಾಸ್ಟ್ ಅಂದ್ರೆ ಪಾಸ್ಟ್ ಲೈಫ್ ಅಲ್ಲ, ಅವರ ಚೈಲ್ಡ್ಹುಡ್ ಇಂದ ಇವತ್ತಿನವರೆಗೂ ದೇರ್ ವಿಲ್ ಬಿ ಸಮ್ ಇನ್ಸಿಡೆಂಟ್ಸ್ ವೇರ್ ದೇ ಫೀಲ್ ಐ ಆಮ್ ನಾಟ್ ಕ್ಲೀನ್. ಸೊ ಅದಕ್ಕೆ ಬ್ಯಾಕ್ಫ್ಲವರ್ ರೆಮಿಡಿ ಇದೆ ಬ್ಯೂಟಿಫುಲ್ ಆಗಿ, ಕ್ರಾಬ್ ಆಪಲ್ ಅಂತ. ಕ್ರಾಬ್ ಆಪಲ್ ಅವರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ಸೋ ಮಚ್ ಮೋರ್ ಬೆಟರ್. ಈ ರಿಪೀಟೆಡ್ ಆಗಿ ಹ್ಯಾಂಡ್ ವಾಶ್ ಮಾಡೋದು, ಲಾಂಗ್ ಅವರ್ಸ್ ಆಫ್ ಶವರ್ ಮಾಡೋದು ಕ್ಯಾನ್ ಬಿ ಡನ್. ಇನ್ನೊಂದು ಏನೋ ತೊಂದರೆ ಆಗಿದೆ ಅದಕ್ಕೆ ಡಿಪ್ರೆಷನ್ ಅಲ್ಲಿ ಇದಾರೆ ಅಂದ್ರೆ ದಟ್ ಇಸ್ ಅಂಡರ್ಸ್ಟ್ಯಾಂಡಬಲ್. ಬಟ್ ವಿದೌಟ್ ರೀಸನ್ ದ ಪರ್ಸನ್ ಇಸ್ ಸಿಂಪ್ಲಿ ಫೀಲಿಂಗ್ ಡಿಪ್ರೆಸ್ಡ್, ನಂಗೆ ಲೋ ಫೀಲ್ ಆಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ದಿಸ್ ಅ ಬ್ಯೂಟಿಫುಲ್ ಬ್ಯಾಕ್ಫ್ಲವರ್ ರೆಮಿಡಿ ಜೆನ್ಶಿಯನ್ ಅಂತ. ವಿ ಕ್ಯಾನ್ ಗಿವ್ ದಟ್. ದೆನ್ These are available. ಇಟ್ ಇಸ್ ಅವೈಲೇಬಲ್. ಎಸ್ ಅಬ್ಸಲ್ಯೂಟ್ಲಿ. ಚಿಕ್ಕ ವಿಷಯಕ್ಕೂ ತುಂಬಾ ಫಸ್ ಮಾಡ್ತಾರೆ ಅಂತ ನೋಡಿದೀವ. ತುಂಬಾ ಇದು ಹೀಗಿದ್ದು ಹೀಗಿಲ್ಲ ಅಂದ್ರೆ ಕೋಪ ಬರುತ್ತೆ. ಫಸ್ಸಿ ತುಂಬಾ ದಿಸ್ ಕ್ಲೈಂಟ್ ಇಸ್ ವೆರಿ ಫಸ್ಸಿ ಅಂತ ನಾವು ತುಂಬಾ ಸರ್ತಿ ಹೇಳ್ತೀವಲ್ಲ, ದಟ್ ಇಸ್ ಚಿಕ್ಕರಿ ಅಂತ ಕೊಟ್ಟಾಗ ದೇ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಲೆಸ್ ಫಸ್ಸಿ. ಯಾಕಂದ್ರೆ ಈ ಫಸ್ಸಿ ನೇಚರ್ ಇಂದ ಅವರಿಗೂ ತೊಂದರೆ ಆಗ್ತಾ ಇರುತ್ತೆ, ಅವರ ಸುತ್ತ ಜನಕ್ಕೂ ತೊಂದರೆ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್ ಟು ಕ್ಯೂರ್ ವಿತ್ ದಿಸ್ ಬ್ಯಾಕ್ಫ್ಲವರ್ ರೆಮಿಡಿ. ದೆನ್ ಅನದರ್ ಬ್ಯೂಟಿಫುಲ್ ಗಾರ್ಸ್ ಅಂತ. ಇದು ಯಾರಿಗೆ ಕೊಡ್ಬೇಕು ಗೊತ್ತಾ? ಯಾವುದೇ ಸಿಚುವೇಶನ್ ಅವ್ರ ಲೈಫ್ ಅಲ್ಲಿ ಇದ್ರೆ, ಯಾವುದೇ ಪರ್ಸನ್ ಅಲ್ಲಿ ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ರೆ, ಅವರು ಆ ಸಿಚುವೇಶನ್ ಅಲ್ಲಿ ಆ ಪರ್ಸನ್ ಅಲ್ಲಿ ನೆಗೆಟಿವ್ ಮಾತ್ರ ಹುಡುಕ್ತಾರೆ. ಸೊ ಒಂದು ಮನುಷ್ಯ, ಒಂದು ಸಿಚುವೇಶನ್, ಒಂದು ಎನ್ವೈರನ್ಮೆಂಟ್ ಅಲ್ಲಿ maybe there are some things which are positive and there are some things which are negative. All of us should think. Any incidents in life now first negative ne focus ಮಾಡ್ತೀವಿ. Correct. We don't appreciate what is there. Good. Yes. So I think all of us should. Yes. 2 ರೆಮಿಡೀಸ್ ಹೇಳ್ತೀನಿ. ಒಂದು ಬ್ಯಾಕ್ಫ್ಲವರ್ ರೆಮಿಡಿ, ಇನ್ನೊಂದು ಗ್ರಾಟಿಟ್ಯೂಡ್. ವೆನ್ ವಿ ಸ್ಟಾರ್ಟ್ ಕೌಂಟಿಂಗ್ ನಮ್ ಜೀವನದಲ್ಲಿ ವಾಟ್ ಆಲ್ ಇಸ್ ದೇರ್ ವಿಚ್ ಇಸ್ ಗಿಫ್ಟೆಡ್, ಬ್ಲೆಸ್ಡ್, ಯಾರೋ ಕೂತ್ಕೊಂಡು ಅದಕ್ಕೆ ಪ್ರೇ ಮಾಡ್ತಾ ಇದಾರೆ ಬಟ್ ವಿ ಆಲ್ರೆಡಿ ಹ್ಯಾವ್ ಇಟ್. ವೆನ್ ವಿ ಸ್ಟಾರ್ಟ್ ದಿಸ್ ಗ್ರಾಟಿಟ್ಯೂಡ್, then we start realizing that let's see the positive anta. But otherwise ee backflower remedy gors anta kod takshana they start appreciating the good side of their life. Otherwise our nature ಹೇಗಿರುತ್ತೆ ಅಂದ್ರೆ ಯಾವಾಗ್ಲೂ ಬರೀ ನೆಗೆಟಿವ್ ನೋಡೋದು. ಮನುಷ್ಯನಲ್ಲಿ ಆಗಿರ್ಬೋದು, ಸಿಚುವೇಶನ್ ಅಲ್ಲಿ ಆಗಿರ್ಬೋದು, ಒಂದು ಡ್ರೆಸ್ ಅಲ್ಲಿ ಆಗಿರ್ಬೋದು, ಎನಿಥಿಂಗ್ ದೇ ಕೀಪ್ ಡೂಯಿಂಗ್ ದಟ್. ಇನ್ನೊಂದು ಬ್ಯಾಕ್ಫ್ಲವರ್ ರೆಮಿಡಿ ಇದೆ ಪೈನ್ ಅಂತ. ಫೀಲಿಂಗ್ ಗಿಲ್ಟಿ. ಯಾರಾದ್ರೂ ಮನೆಗೆ ಬಂದು ಹೋದ್ರೆ, ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಸುತ್ತೆ, ನಾನು ಕಮ್ಮಿ ಮಾತಾಡಿದ್ನಾ, ಜಾಸ್ತಿ ಮಾತಾಡಿದ್ನಾ, ಅವ್ರಿಗೆ ತೊಂದರೆ ಕೊಟ್ಬಿಟ್ನಾ, always they are feeling I am not correct, something they are feeling guilty. Observe ಮಾಡಿ ಅಂತ ಜನ ಇರ್ತಾರೆ. ಇವತ್ತೇ ನಮ್ಮ ಮನೇಲಿ ಟೀ ಚೆನ್ನಾಗಿಲ್ಲ, ಯೂಶುವಲಿ ಚೆನ್ನಾಗಿ. ಕರೆಕ್ಟ್. ಎಸ್ then they start feeling guilty. ಅಯ್ಯೋ ನಾನು ಸರಿ ಮಾಡಿಲ್ಲ, ನಾನು ತಪ್ಪು ಮಾಡಿದೆ, ನಾನು ಹೀಗೆ ಮಾತಾಡಬಾರ್ದಿತ್ತು. I'm sorry. ಕರೆಕ್ಟ್. ನಾನು ನಿಮ್ಗೆ ಅಷ್ಟೊಂದು ಟೈಮ್ ಕೊಡ್ಲಿಲ್ಲ ಅನ್ಸುತ್ತೆ.
ದಿಸ್ ಇಸ್ ಹೌ. ಇವಾಗ ಇಫ್ ಮಧುರಾ ಮ್ಯಾಮ್ ಕಾಲ್ಸ್ ಮಿ ಅಂಡ್ ಟೆಲ್ ನೆನ ಇವಾಗ ಟೀನಲ್ಲಿ ಸಕ್ಕರೆ ಕಡಿಮೆ ಹಾಕ್ಬಿಟ್ಟಿದೆ ನೆನ ಡಿಂಟ್ ಯು ಲೈಕ್ ಇಟ್ ಅಂದ್ರೆ ಇರೋದೇ ಹಾಗಿರ್ಬೇಕು, ದಟ್ ಈಸ್ ನಾರ್ಮಲ್ ಅನ್ನೋ ಹಂತಕ್ ನಾವ್ ಬಂದ್ಬಿಟ್ಟಿದೀವಿ. ಬಟ್ ನೋ, ದಟ್ ಕ್ಯಾನ್ ಆಲ್ಸೋ ಬಿ ಕರೆಕ್ಟ್. ಬಿಕಾಸ್ ನಮಗ್ ಗೊತ್ತಾಗ್ತಿರಲ್ಲ ಈ ಸಣ್ಣ ಪುಟ್ಟ ಎಮೋಷನ್ಸ್ ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಎಷ್ಟು ಡ್ಯಾಮೇಜ್ ಮಾಡ್ತಾ 100%. ಅಂಡ್ ಆನ್ ಅ ಲಾಂಗ್ ರನ್ ಅದು ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟ್. ಸೊ ಬಿಫೋರ್ ಇಟ್ ಡ್ಯಾಮೇಜಸ್ ಯು ಕಂಪ್ಲೀಟ್ಲಿ, ಯೂಸ್ ಫ್ಲಾರ್ಸ್ ಅಂತ ನಾನು ಹೇಳ್ತಾ ಇರುವಂತ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅವೇರ್ನೆಸ್ ದಟ್ ನನ್ಗೆ ಈ ತರ ಆಗ್ತಾ ಇದೆ ಅನ್ನೋದು ಫಸ್ಟ್ ಅವೇರ್ನೆಸ್. ಅದು ಈ ಬ್ಯಾಕ್ ಫ್ಲವರ್ ರೆಮಿಡಿ ನಮ್ಗೆ ಅವೇರ್ನೆಸ್ ಕೊಡುತ್ತೆ ದಟ್ ಎಸ್ ನೀನ್ ಈ ತರ ಮಾಡ್ತಾ ಇದೆಯಾ, ವಿಚ್ ಇಸ್ ನಾಟ್ ಜಸ್ಟ್ ಅ ನೇಚರ್, ಇದನ್ನ ಕರೆಕ್ಟಬಲ್ ನೇಚರ್ ಆಗಿ ಮಾಡ್ಬೋದು. ವಿ ಕ್ಯಾನ್ ಕರೆಕ್ಟ್ ದಿಸ್ ಅಂತ. ಇನ್ನೊಂದು ನೋಡಿದೀರಾ, ಯಾವಾಗ ನೋಡಿದ್ರು ಹಳೇದ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ನನ್ಗೆ ಹಂಗಾಯ್ತು, 1947 ಅಲ್ಲಿ ಹಂಗಾಯ್ತು. ಆಲ್ವೇಸ್ ದೇ ಆರ್ ಥಿಂಕಿಂಗ್ ಅಬೌಟ್ ದ ಪಾಸ್ಟ್. ದೇ ಕ್ಯಾನ್ ನಾಟ್ ಎಂಜಾಯ್. ಇವತ್ ಕೇಳಿದ್ರೆ ನೀವೇ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ. ಮನೆ, ಮಠ, ರಿಲೇಶನ್ಶಿಪ್, ದುಡ್ಡು, ಹೆಲ್ತ್ ಎಲ್ಲ ಇದೆ. ಬಟ್ ಹಳೇದ್ರ ಬಗ್ಗೆ ಮಾತಾಡ್ಬೇಕು. ಆವಾಗ ತೊಂದರೆ ಆಗಿತ್ತು. ಅವ್ರಿಗೆ ಹನಿ ಸಕಲ್ ಕೊಡ್ಬೇಕು. ಹನಿ ಸಕಲ್ ಕೊಟ್ಟ ತಕ್ಷಣ ದೇ ರಿಯಲೈಸ್ ದಟ್ ಇಟ್ಸ್ ನಾಟ್ ನೆಸೆಸರಿ. ಐ ಆಮ್ ನಾಟ್ ಲಿವಿಂಗ್ ಇನ್ ದ ಪಾಸ್ಟ್, ಐ ಆಮ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಆ ಅವೇರ್ನೆಸ್ ಅವರಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ಸೋ ಬ್ಯೂಟಿಫುಲ್. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ದಟ್ ಅ ಲಾಟ್ ಆಫ್ ಪೀಪಲ್ ಆಲ್ಸೋ ಕ್ಯಾನ್ ಸ್ಟಾರ್ಟ್ ಟೇಕಿಂಗ್. ರೈಟ್. ಸೊ ಈಗ ನೀವೇ ನೇಮ್ ಮಾಡುವಾಗ ಐ ಫೀಲ್ ಇದು ತಗೋಬೇಕನ್ಸುತ್ತೆ, ಅದು ತಗೋಬೇಕನ್ಸುತ್ತೆ, ಇನ್ನೊಂದು, ಬಿಕಾಸ್ ಪ್ರಾಬಬ್ಲಿ ವಿ ಫೀಲ್ ವಿ ಕನೆಕ್ಟ್ ಟು ಸರ್ಟನ್ ಸಿಚುವೇಶನ್. ಸೊ ಹಾಗಿದ್ದಾಗ ಮಲ್ಟಿಪಲ್ ಕಂಡೀಷನ್ಸ್ ನ ಏನು ಹೀಲ್ ಮಾಡಬೇಕು ಅಂದ್ರೆ ಹೌ ಇಸ್ ಇಟ್ ಪಾಸಿಬಲ್? ಸೊ ಏನಾದ್ರೂ ಒಂದು ಇಂಟೆನ್ಸ್ ಪ್ರಾಬ್ಲಮ್ ಇದೆ ಅಂದ್ರೆ ಐ ವುಡ್ ಸೇ ಫೋಕಸ್ ಆನ್ ಒನ್. ಬಟ್ ಇಫ್ ಯು ಫೀಲ್ ದಟ್ ಟಾಪ್ 3 ಪ್ರಾಬ್ಲಮ್ಸ್ ನಾನು ತಗೋಬಹುದಂದ್ರೆ ಯು ಕ್ಯಾನ್ ಟೇಕ್ 3 ರೆಮಿಡೀಸ್ ಅಂಡ್ ಮಿಕ್ಸ್ ದಮ್ ಆಲ್ಸೋ ಅಂಡ್ ಟೇಕ್. ಯಾವುದೇ ತರ ತೊಂದರೆ ಆಗಲ್ಲ. ಬಟ್ ಇನ್ ಜನರಲ್ ನನ್ಗೆ ಯಾವ್ದು ಇಂಟೆನ್ಸ್ ಪ್ರಾಬ್ಲಮ್ ಇಲ್ಲ, ಬಟ್ ಐ ಆಮ್ ಏಬಲ್ ಟು ರಿಕಗ್ನೈಸ್ ಇದರಲ್ಲಿ 4-5 ನನಗೆ ಇಷ್ಟ ಆಗಿದೆ. ದೀಸ್ ಕರೆಕ್ಷನ್ಸ್ ಐ ಕ್ಯಾನ್ ಮೇಕ್ ಅಂಡ್ ಐ ಡೋಂಟ್ ಮೈಂಡ್ ಟೇಕಿಂಗ್ ಫಾರ್ ಲಾಂಗ್ ಟರ್ಮ್. ಅದ ಅಪ್ ಟು 6 ಯು ಕ್ಯಾನ್ ಟೇಕ್. Up to 6 remedies together. I can pick one for this month, one for next month. You can mix all together and take, or you can take one by one. Once you start seeing and you feel I want to get on this improvement program on myself, you can start taking one by one and keep improving one by one. Then the best, investment you can ever make is on yourself. Yeah. which we don't do usually. Yeah. So ಅದನ್ನ ರಿಯಲೈಸ್, ಅದನ್ನ ಹೇಳುವಂತ ಪ್ರಯತ್ನ ಇವತ್ತು ಮಾಡ್ತಾ ಇದೀವಿ. So back flower remedies are scientifically proven remedies. Yes. So actually used worldwide. ನಮ್ಮಲ್ಲಿ ಕಡಿಮೆ ಜನಕ್ಕೆ ಗೊತ್ತು, ಕಡಿಮೆ ಜನ ಬಳಸ್ತಾರೆ, ಬಟ್ ಇಟ್ ಈಸ್ ಯೂಸ್ಡ್ ವರ್ಲ್ಡ್ ವೈಡ್. ನೀವು ಇದ್ರ ಬಗ್ಗೆ ಬಿಫೋರ್ ಯು ಗೋ ಗೆಟ್ ಇನ್ ಟು ರೆಮಿಡೀಸ್ ನೀವು ಬೇಕಾದ್ರೆ ರಿಸರ್ಚ್ ಮಾಡಿ, ನೀವು ಅದ್ರ ವಿಷಯಗಳನ್ನ ತಿಳ್ಕೊಂಡು ಇಫ್ ಯು ಫೀಲ್ ಎಸ್ ಐ ಶುಡ್ ಗೋ ಫಾರ್ ಇಟ್, ಪ್ಲೀಸ್ ಗೋ ಫಾರ್ ಇಟ್, ಬಿಕಾಸ್ ಇನ್ವೆಸ್ಟಿಂಗ್ ಆನ್ ಯೋರ್ ಸೆಲ್ಫ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಎವರ್ ಡೂ. ಇಫ್ ಯು ಫೀಲ್ ಗುಡ್ ಇನ್ ಸೈಡ್, ದ ವರ್ಲ್ಡ್ ಅರೌಂಡ್ ಯು ಫೀಲ್ 100%. ಸೊ another ನಾವು ಲಾಸ್ಟ್ ಟೈಮ್ ಮಾತಾಡಿದಾಗ healer in every house ಅಂತ. ಸೊ ಯು ಸ್ಟಾರ್ಟ್ ಫೀಲಿಂಗ್ ಗುಡ್, ಯು ಸ್ಟಾರ್ಟ್ ಬಿಕಮಿಂಗ್ ಅ healer for yourself, then start healing the surrounding ಅಂತ ಹೇಳ್ತಾ, this was an episode on back flower remedies with Madhura Girish. Thank you so much ma'am for therapy. So much for being with us on the show. Thank you so much for inviting me here. ಇದಾಗಿತ್ತು ಇವತ್ತಿನ ಇನ್ಫೋರ್ಟ್ ಹೊನ್ನಡಿ. ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಅಲ್ಲಿಗೆ ನಮ್ ಕೆಲಸ ಮುಗ್ದ ಹಾಗೆ.